ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರಿಗೆ ಸಿಐಡಿ ಗ್ರಿಲ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಸಿಐಡಿ ಪೊಲೀಸರು. A1 ಜಗ್ಗಾ ಅಲಿಯಾಸ್ ಜಗದೀಶನ ಜೊತೆಗೆ ಯಾವ ರೀತಿಯ ನಂಟಿತ್ತು ಭೈರತಿ ಬಸವರಾಜ್ ಅವರಿಗೆ ಅನ್ನೋ ವಿಷಯವನ್ನ ಕೆದಕ್ತಿದ್ದಾರೆ. ಜಗ್ಗನ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ ಭೈರತಿ ಬಿಕ್ಲು ಶಿವ ಕೊಲೆಗೆ ಭೈರತಿ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಜಗ್ಗ ಭೈರತಿ ಬಸವರಾಜ್ ವಿಚಾರಣೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಭೈರತಿ ಬಸವರಾಜ್ ಈಗಾಗಲೇ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಕೋರ್ಟ್ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಕೊಡ್ತು. ಪ್ರಕರಣದ ತನಿಖೆಯನ್ನ ಇದೀಗ ಸಿಐಡಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಬಿಕ್ಲು ಶಿವ ಕೊಲೆ ಪ್ರಕರಣದ A1 ಆಗಿರುವಂತಹ ಜಗದೀಶನ ಜೊತೆಗೆ ಭೈರತಿ ಬಸವರಾಜ್ ಅವರಿಗಿರುವಂತಹ ಒಡನಾಟ ಎಂಥದ್ದು ಅನ್ನೋದನ್ನ ಬೆಳಕಿಗೆ ತರುವುದಕ್ಕೆ ಸಿಐಡಿ ಮುಂದಾಗಿದೆ. ಶಾಸಕ ಭೈರತಿ ಬಸವರಾಜ್ ಕ್ರಿಮಿನಲ್ ಅಲ್ಲ. ಭೈರತಿ ಸ್ನೇಹಿತರಿಗೆ ಸ್ನೇಹಿತ, ಬಂಧುಗಳಿಗೆ ಬಂಧು. ಭೈರತಿ ಬಂಧನಕ್ಕೆ ಛಲವಾದಿ ನಾರಾಯಣಸ್ವಾಮಿಯವರು ಕಿಡಿಕಾರಿದ್ದಾರೆ. ಭೈರತಿಯವರನ್ನ ಸೋಲ್ಸೋಕಾಗಲ್ಲ ಅಂತ ಈ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಧಾಟಿಯಲ್ಲಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಭೈರತಿ ಬಸವರಾಜು ನಾನೇ ನೋಡ್ದಂಗೆ ಒಂದು ಕಾಲದಲ್ಲಿ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದವರು. ಅವ್ರಿಗೆ ಯಾರ್ಯಾರು ಈಗ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಮಾತಾಡ್ತಾರೋ ಅವ್ರು ಅರ್ಥ ಮಾಡ್ಕೊಳ್ಬೇಕು ಇವ್ರು ಉಪ್ಪು ಯಾರ್ಯಾರು ತಿಂದಿದ್ದಾರೆ ಅಂತ. ಇವರು ಉಪ್ಪು ತಿಂದಿರೋರ್ನ ನಾನು ನೋಡಿದ್ದೀನಲ್ಲ, ಅವರನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಿದ್ರು ಅಂತ. ಬಸವರಾಜ್ ಇಸ್ ನಾಟ್ ಎ ಕ್ರಿಮಿನಲ್. ಬಸವರಾಜು ಸ್ನೇಹಿತರ ಸ್ನೇಹಿತ. ಯಾವುದೇ ಕಾರಣಕ್ಕೆ ಅವರನ್ನು ಸೋಲಿಸ್ಲಿಕ್ಕಾಗಲ್ಲ, ಅವರನ್ನು ಮುಟ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವರು ಕೆಲವರೆಲ್ಲ ಸೇರಿ ಈ ರೀತಿ ಟಾರ್ಗೆಟ್ ಮಾಡಿ